ತಗೋ ಕುಡಿಮ. ಪುಟ್ ಮೇಡಮ್, ಪುಟ್ ಮೇಡಮ್, ಯಾಕೆ ಪುಟ್ ಮೇಡಮ್ ಹೀಗೆಲ್ಲ ಮಾಡ್ಕೊಂಡೆ? ಇಷ್ಟೊತ್ತು ನನ್ನ ಪ್ರಾಣನೇ ಹೋದಂಗಾಗಿತ್ತು ಗೊತ್ತಾ? ನಿನಗೆ ಪ್ರಜ್ಞೆ ಬಂದಿದೆ ಅನ್ನೋ ವಿಷಯ ಕೇಳಿ ನೀನು ಅಪ್ಕೊಂಡು ಮುದ್ದಾಡ್ಬೇಕು ಅಂತ ಓಡೋಡ್ ಬಂದಿದ್ದೀನಿ. ಆದ್ರೆ ನಿನಗೆ ನನ್ನ ಮೇಲಿರೋ ಕೋಪ ಇನ್ನೂ ಕಡಿಮೆ ಆಗಿಲ್ಲ ಅಲ್ವಾ? ನಾನು ನಿನಗೆ ಏನ್ ಮಾಡಿದೀನಿ ಅಂತ ನನ್ನ ಮೇಲೆ ಇಷ್ಟೊಂದು ದ್ವೇಷ ಮಾಡ್ತಿದ್ಯಾ? ನಂಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಿದ್ಯಾ ಪುಟ್ ಮೇಡಮ್? ನೋಡು, ಒಂದ್ ಮಾತು ನೆನ್ಪಿಟ್ಕೊ, ನಾನು ಯಾವಾಗ್ಲೂ ನಿನಗೆ ಒಳ್ಳೇದನ್ನ ಮಾತ್ರ ಮಾಡ್ತೀನಿ, ಕೆಟ್ಟದನ್ನ ಮಾಡಲ್ಲ ಪುಟ್ ಮೇಡಮ್. ನಿನಗೆ ನನ್ನ ಮೇಲೆ ಅಷ್ಟೊಂದು ಕೋಪ ಇದ್ರೆ ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡು, ನಾನು ಅದನ್ನ ಸಂತೋಷವಾಗಿ ಅನುಭವಿಸ್ತೀನಿ. ಆದ್ರೆ ನಿನಗೆ ಈ ತರ ಏನಾದ್ರೂ ಮಾಡ್ಕೋಬೇಡ ಪುಟ್ ಮೇಡಮ್, ಅದನ್ನ ನನ್ನಿಂದ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೋಡು, ನನ್ನ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ, ನನ್ನ ನೋಡಕ್ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಬರೋವರೆಗೂ ನಾನು ನಿನ್ನ ಹತ್ರ ಬರೋದಿಲ್ಲ ಪುಟ್ ಮೇಡಮ್. ದೂರದಿಂದಾನೆ ನಿನ್ನ ನೋಡ್ಕೊಂಡು ಸಂತೋಷವಾಗಿರ್ತೀನಿ. ನೀನು ಈ ಮನೆ ಮಹಾಲಕ್ಷ್ಮಿ, ನೀನೇ ಇಲ್ಲಿಲ್ಲ ಅಂದ್ರೆ ನಾವೆಲ್ಲರೂ ಹೇಗ್ ಸಂತೋಷವಾಗಿರ್ತೀವಿ ಹೇಳು? ನೀನ್ ಈ ಮನೇಲಿ ಇಲ್ಲ ಅಂದ್ರೆ ಈ ಮನೆ ಅಲ್ಲ ಪುಟ್ ಮೇಡಮ್, ಸ್ಮಶಾನ. ದುರ್ಗಾ, ಇನ್ನು ಹಿತಾಗೆ ಏನು ಆಗಲ್ಲಮ್ಮ. ಶಿ ಇಸ್ ವೆರಿ ಸ್ಟ್ರಾಂಗ್. ಸಾವಿಗೂ ಸವಾಲ್ ಹಾಕಿ ಬಂದಿದ್ದಾಳೆ. ಹಿತ ಇವತ್ತು ಹುಷಾರಾಗಿದ್ದಾಳೆ ಅಂದ್ರೆ ಅದಕ್ಕೆ ನೀನೇ ಕಾರಣ ದುರ್ಗಾ. ಹಿತಾಗೋಸ್ಕರ ನಿಂಗೆ ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ. ನಿನ್ನ ಪ್ರೀತಿ ಜೆನ್ಯೂನ್ ಅಂತ ಅವಳಿಗೆ ಒಂದಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ. ನಾವಲ್ಲಿವರೆಗೂ ವೆಯ್ಟ್ ಮಾಡಬೇಕು ಅಷ್ಟೇ. ಹೌದು ದುರ್ಗಾ ಅದ್ಕೆ, ಪಾಪ ಹಿತ, ಅವಳಿಗೆ ಸ್ವಲ್ಪ ಟೈಮ್ ಕೊಡೋಣ. ಅವಳು ಇವಾಗ ತಾನೇ ಸುಧಾರಿಸ್ಕೋತಾ ಇದ್ದಾಳೆ, ಆಮೇಲೆ ಇದ್ರ ಬಗ್ಗೆ ಮಾತಾಡಿದ್ರೆ ಆಯ್ತು. ನಾನು ಕರೆಕ್ಟಾಗಿ ಹೇಳ್ತಾ ಇರಲ್ಲ ಮೇಡಮ್. ನನಗೆ ಸಮಾಧಾನ 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 ದುರ್ಗಾ, ಎಲ್ಲ ಸರಿ ಹೋಯ್ತು ಅಂತ ಜಾಸ್ತಿ ಹಾರಾಡ್ಬೇಡ. ಯಾಕೆ ಮೇಡಮ್ ಹೀಗೆ ಹೇಳ್ತಿದ್ದೀರಾ? ಪುಟ್ ಮೇಡಮ್ ಹುಷಾರಾದ್ಲಲ್ಲ, ಇನ್ನೇನಾಗ್ಬೇಕು? ಹಾ, ಹಿತ ಪುಟ್ಟ ಏನೋ ಸರಿ ಹೋದ್ಲು, ಆದ್ರೆ ನೀನಿನ್ನೂ ಇಲ್ಲೇ ಇದೆಯಲ್ಲ. ಅಂದ್ರೆ ಏ ಶಾನು, ಈಗ ನಮ್ ಹಿತನ್ಗೆ ಯಾರಿಂದ ಹೇಳಿ ಹೀಗಾಗಿರೋದು? ಈ ಕೆಲಸದವಳಿಂದ ತಾನೆ. ಪಾಪ ನಮ್ ಹಿತ ಈ ದುರ್ಗಾ ಸರಿ ಇಲ್ಲ, ಎರಡು ತಲೆ ಹಾವು ಅಂತ ಎಲ್ರಿಗೂ ಅರ್ಥ ಮಾಡಿಸೋದಕ್ಕೆ ಎಷ್ಟು ಟ್ರೈ ಮಾಡಿದ್ಲು. ಪಾಪ ಆ ಮಗು ಮಾತನ್ನ ಯಾರೂ ಕೇಳಲಿಲ್ವೇ. ಕೊನೆಗೆ ಈ ಮನೇಲಿ ನನಗ್ ಬೆಲೆ ಇಲ್ಲ, ನನ್ನ ಮಾತನ್ನ ಯಾರು ನಂಬಲ್ಲ ಅಂತ ಮನೆ ಬಿಟ್ಟು ಹೋದ್ಲು. ಹೋಗಿ ಅಲ್ಲೆಲ್ಲೋ ಬಿದ್ಬಿಟ್ಲು. ಸದ್ಯ ಜೀವ ಒಂದ್ ಹೋಗ್ಲಿಲ್ಲ, ಎಲ್ಲ ದೇವರದೇ. ಅಪ್ಪ ಮಹೇಶ್ವರ. ಹೌದು ಮೇಡಮ್, ನೀವ್ ಹೇಳ್ತಿರೋದು ನಿಜಾನೇ. ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ. ಈ ತಮ್ಮು ಬೇಕು ಅಂತ ಮಾತಾಡ್ತಿದ್ದಾಳೆ. ಇವಳಿಗೆ ಚೆನ್ನಾಗಿ ಉತ್ತರ ಕೊಡೋದನ್ನ ಬಿಟ್ಟು ಇವಳು ಕಣ್ಣೀರ್ ಹಾಕೊಂಡು ನಿಂತಿದ್ದಾಳೆ. ಯಪ್ಪ, ಇವಳಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ದುರ್ಗಾ ಅದ್ಕೆ, ಇವ್ರೇನೋ ಮಾತಾಡ್ತಾರೆ ಅಂತ ಅದನ್ನ ಸರಿ ಅಂತ ಒಪ್ಕೋತಿದ್ದೀರಲ್ಲ. ನೀವ್ ಹಿತಾನ ಎಷ್ಟು ಪ್ರೀತಿ ಮಾಡ್ತೀರಾ, ಎಷ್ಟು ಕೇರ್ ಮಾಡ್ತೀರಾ ಅಂತ ನಮಗ್ ಗೊತ್ತು. ನೀವು ಹಿತಾಗ್ ಮಾತ್ರ ಅಲ್ಲ, ಯಾರಿಗೂ ಕೆಟ್ಟದ್ ಮಾಡೋದಿಲ್ಲ. ಹಾಗಾಗೋದಕ್ ಸಾಧ್ಯನೇ ಇಲ್ಲ. ಆ ಕಾನ್ಫಿಡೆನ್ಸ್ ನನಗಿದೆ. ಹೌದಮ್ಮ, ಹೌದು. ನಾನು ಏನಾದ್ರೂ ಹೇಳಕ್ ಬಂದ್ರೆ ಎಲ್ಲ ಸೇರ್ಕೊಂಡು ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರಾ ಅಲ್ವಾ? ಅಲ್ವೇ? ಅಷ್ಟೊಂದು ಹಚ್ಕೊಂಡ್ರೆ ಹಿತ ಈ ದುರ್ಗಾ ಬೇಡ ಅಂತ ಹೇಳ್ತಿದ್ದಾಳೆ ಅಂತಂದ್ರೆ ಇದ್ರ ಹಿಂದೆ ಏನೋ ವಿಷಯ ಇದೆ ಅಂತ ನಿನಗೆ ಅರ್ಥ ಆಗ್ತಾ ಇಲ್ವಾ? ಸುಮ್ನೆ ಹೇಳಕ್ಕೆ ನಮ್ ಹಿತ ತಲೆ ಕೆಟ್ಟಿದ್ಯಾ? ನೋಡಿ ಮೇಡಮ್, ಪುಟ್ ಮೇಡಮ್ಗೆ ನಾನು ಯಾವತ್ತೂ ಯಾವುದೇ ತರ ತೊಂದರೆ ಮಾಡೋದಿಲ್ಲ. ಅವಳು ನನ್ನನ್ನ ತಪ್ಪು ತಿಳ್ಕೊಂಡಿದ್ದಾಳೆ ಅಷ್ಟೇನೆ.
ನೀವ್ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ. ನೋಡೆ, ಏನು ಆಗಿಲ್ಲ ಅನ್ನೋ ತರ ನಾಟಕ ಆಡ್ಬೇಡ. ಈಗ್ಲೂ ನಮ್ ಹಿತನ್ಗೆ ನಿನ್ನ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಅಲ್ವೇ? ನೀನು ಈ ಮನೆಗ್ ಬಂದಿದ್ದೆ ಹಿತನ್ ನೋಡ್ಕೊಳ್ಳೋದಕ್ಕೆ. ಇವಾಗ ಅವಳು ನೀನ್ ಬೇಡ ಅಂತ ಹೇಳ್ತಿದ್ದಾಳೆ. ಅದಾದ್ಮೇಲೂ ನೀನ್ ಈ ಮನೇಲಿ ಯಾಕಿರ್ಬೇಕು ಅಂತ. ನಿನಗೆ ಮೌನ ಮರ್ಯಾದೆ ಅನ್ನೋದು ಇದ್ರೆ ಗಂಟು ಮೂಟೆನೆಲ್ಲ ಕಟ್ಕೊಂಡು ಇಲ್ಲಿಂದ ತೊಲಗ್ತಾ ಇರ್ಬೇಕು. ಅತ್ತೆ, ಏನು ಅತ್ತೆ, ದುರ್ಗಾ ಅತ್ತೆ ಈ ಮನೆ ಸೊಸೆ. ಈ ತರ ಮಾತಾಡ್ತಿರೋದೇನಾದ್ರೂ ಅಣ್ಣಂಗ್ ಗೊತ್ತಾದ್ರೆ ಏನಾಗತ್ತೆ ಅಂತ ಗೊತ್ತು ತಾನೆ? ಹೌದಮ್ಮ, ನನಗ್ ಚೆನ್ನಾಗ್ ಗೊತ್ತಿದೆ. ನಾನು ಏನಾದ್ರೂ ಹೇಳಕ್ ಬಂದ್ರೆ ಇದೊಂದು ಡೈಲಾಗ್ ಹೊಡಿತೀಯ. ನಾನು ಹೇಳ್ತಾ ಇರೋದು ನಮ್ ಹಿತನ ಒಳ್ಳೇದಕ್ಕೆ. ಇದ್ಯಾವುದು ಅಷ್ಟು ಬೇಗ ಸರಿ ಹೋಗಲ್ಲ ರೀ. ಇಲ್ಲಿ ಏನ್ ನಡೀತಾ ಇದೆ ಅನ್ನೋ ಸತ್ಯ ನನಗ್ ಚೆನ್ನಾಗ್ ಗೊತ್ತಿದೆ. ಹೊರಗಿಂದ ಎಲ್ಲ ಸರಳವಾಗೇ ಕಾಣಿಸ್ಬಹುದು, ಆದ್ರೆ ಈ ಮನೆ ಅಡಿಪಾಯನ ನಾಶ ಮಾಡಕ್ ನೋಡ್ತಿರೋ ಆ ಮಾಳ್ವಿಕಾ ಈ ಮನೇಲಿರೋವರೆಗೂ ಯಾವುದು ಅಷ್ಟು ಬೇಗ ಸರಿ ಹೋಗಕ್ ಸಾಧ್ಯನೇ ಇಲ್ಲ. ಅವಳು ಸಾಮಾನ್ಯವಾದ ಹೆಂಗಸಲ್ಲ, ಮೈ ತುಂಬಾ ವಿಷ ತುಂಬಿಕೊಂಡಿರೋ ರಾಕ್ಷಸಿ. ಈ ಮನೆ ಶಾಂತಿ ನೆಮ್ಮದಿನ ಸಂಪೂರ್ಣವಾಗಿ ನಿರ್ನಾಮ ಮಾಡೋವರೆಗೂ ಆ ಮಾಳ್ವಿಕಾ ಸುಮ್ಮನಿರಲ್ಲ. ದುರ್ಗಾ ಇದನ್ನೆಲ್ಲ ಸರಿ ಮಾಡಕ್ ಎಷ್ಟೇ ಪ್ರಯತ್ನ ಪಟ್ರು ಆ ಮಾಳ್ವಿಕಾ ಅದನ್ನೆಲ್ಲ ಹಾಳು ಮಾಡಕ್ಕೆ ಹೊಸ ತಂತ್ರ ಮಾಡ್ತಾನೆ ಇರ್ತಾಳೆ. ಇದೇ ಸತ್ಯ, ಇದೇ ಸತ್ಯ.